ನಮ್ಮದೆಲ್ಲ 100 ರೂಪಾಯಿ 50 ರೂಪಾಯಿ ಪೆಟ್ರೋಲ್ ಹಾಕೊಂಡು ಓಡಿಸೋದಾದರೆ ಅಣ್ಣ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದಾರೆ. ನಿಮ್ಮ ಥರನೇ ನಮ್ಮ ವ್ಯೂವರ್ಸ್ ಥರನೇ ನಮ್ಮ ಚಿಕ್ಕಮಗಳೂರು ವೆದರ್ ಕೂಡ ಸಾಕಾದಾಗ ಆಗ್ತಾಯಿದೆ. ನಾನು ಈ ಥರ ಕೂರೋದಷ್ಟೇ ಮಳೆ ಬಂದರೆ ಬಕ್ಕೊಂಡು. ನಮ್ಮ ಚಿಕ್ಕಮಗಳೂರು ವೆದರ್ ನೋಡ್ತೀರಾ ಗೈಸ್. ವಿವೇಕ್ ಕಾಲಲ್ಲಿದ್ದಾನೆ. ನಾನು ಅವನಿಗೆ ಗೊತ್ತಿಲ್ದಂಗೆ ಬ್ಲಿಂಕಿಟಲ್ಲಿ ಅವನ ಅಡ್ರೆಸ್ ಕಳ್ಸ್ಕೊಂಡ್ಬಿಟ್ಟು ಮಾನ್ಸ್ಟರ್ ಆರ್ಡರ್ ಮಾಡಿದ್ದೀನಿ. ನೋಡೋಣ ರಿಯಾಕ್ಷನ್ ನೋಡೋಣ ಒಂದು ತಡಿ. ನಾನೇನಕ್ಕೆ ಆರ್ಡರ್ ಮಾಡಲಿ, ನನಗೆ ಇಲ್ಲಿ ಕಿತ್ಕೊಂಡು ತಿಂತಿದ್ದೀನಿ, ಆಯ್ಕೊಂಡು ತಿನ್ಕೊಂಡು ನಿನಗೆ ಹಾಕ್ಬೇಕಷ್ಟೇ. ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 18 ನಮ್ಮ 30 days ಚಾಲೆಂಜ್ನಲ್ಲಿ. ಬನ್ನಿ ಇವತ್ತು ನಮ್ಮ ಡೇ 18 ಸ್ಟಾರ್ಟ್ ಮಾಡೋಣ. ಟೈಮ್ ಬಂದುಬಿಟ್ಟು ಆಲ್ರೆಡಿ ಈವ್ನಿಂಗ್ ಆಗಿದೆ. ಏನಕ್ಕೆ ಈವ್ನಿಂಗಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೆಳಗಿಂದ ಫುಲ್ ಎಡಿಟಿಂಗಲ್ಲಿದ್ದೆ. ಮೋಟರ್ ರೋಡ್ ಮಾನ್ಸೂನ್ ಬೈಕ್ ರೈಡಿಂದು ವೀಡಿಯೋ ಎಡಿಟಿಂಗಲ್ಲಿದ್ದೆ. ಸೊ ಜಸ್ಟ್ ಮುಗೀತು. ಈಗ ಬಂದುಬಿಟ್ಟು ಒಂದು ಹೋಮ್ ಸ್ಟೇಯಲ್ಲಿ ಡ್ರೋನ್ ಶೂಟ್ ಇದೆ. ಡ್ರೋನ್ ಶೂಟಿಗೆ ಹೋಗ್ತಾ ಇದ್ದೀವಿ. ಫುಲ್ ಕಂಟೆಂಟ್ ಕ್ರಿಯೇಷನಲ್ಲಿ ನಾನು ಇರ್ತೀನಿ ಇವತ್ತು. ಬನ್ನಿ ಒಂದೊಂದೇ ಕಂಟೆಂಟ್ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಇವತ್ತಿಂದ ನೀವು ಏನೇನು ವೀಡಿಯೋಸ್ ನೋಡ್ತೀರಾ ಎಲ್ಲದೂ ಕೂಡ ಒಂಥರ ಫಾಗಿ ಆಗಿರುತ್ತೆ. ಯಾಕಂದರೆ ನಮ್ಮ ಚಿಕ್ಕಮಗಳೂರು ವೆದರ್ ಫುಲ್ಲು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಫುಲ್ಲು ಬರೀ ಕ್ಲೌಡ್ಸು, ರೈನ್ಸು, ಮಿಸ್ಟು ಬರೀ ಇದೇ ಸಿಗುತ್ತೆ ನಿಮಗೆ. ಇದು ಬಿಟ್ಟು ಬೇರೆ ಏನೂ ಸಿಗೋದಿಲ್ಲ. ಹಾಗಾಗಿ ನಮ್ಮ ಕ್ಯಾಮ್ರಾ ಲೆನ್ಸಸಲ್ಲಿ ಕೂಡ ಫಾಗ್ ಕೂರಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ಇಫ್ ಇನ್ ಕೇಸ್ ನಾವು ಬೈಕಲ್ಲಿ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಫಾಗ್ ಇರೋದು ನಮ್ಮ ಕ್ಯಾಮ್ರಾದಲ್ಲಿ ಫಿಕ್ಸು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗ ನನ್ನ ಮನೆ ಹತ್ರ ನನ್ನ ಬೈಕ್ ಹಾಕ್ಬಿಟ್ಟು ನನ್ನ ಬೈಕ್ ತೊಗೊಂಡ್ಬಿಟ್ಟು ನಾವು ಹೋಮ್ ಸ್ಟೇಗೆ ಹೋಗ್ತಾ ಇರೋದು. ಫುಲ್ ಟ್ಯಾಂಕ್ ಮಾಡಿಸ್ಯಾರಣ್ಣ. ಅದಕ್ಕೆ ನಮ್ಮದೆಲ್ಲ 100 ರೂಪಾಯಿ 50 ರೂಪಾಯಿ ಪೆಟ್ರೋಲ್ ಹಾಕೊಂಡು ಓಡಿಸೋದಾದರೆ ಅಣ್ಣ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಅವ್ರ ಬೈಕ್ನೇ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇದೇನು ಜಾಸ್ತಿ ದೂರ ಇಲ್ಲ ಶೂಟು, ಇಲ್ಲೇ ನಿಯರ್ ಬೈ ಇರೋದ್ರಿಂದ ಲೇಟಾಗಿ ಹೊಟ್ಟಿದೆ. ಆಲ್ರೆಡಿ 6 ಅರೌಂಡ್ ಈವ್ನಿಂಗ್ 6 ಆಗಿದೆ. ಮಳೆ ಕೂಡ ಲೈಟಾಗಿ ಬರ್ತಾಯಿದೆ. ನಾನು ಈ ಥರ ಕೂರೋದಷ್ಟೇ ಮಳೆ ಬಂದರೆ ಬಕ್ಕೊಂಡು. ಅವಾಗೇನು ಪ್ರಾಬ್ಲಮೇ ಆಗೋಲ್ಲ. ಮಳೆ ನೀರೇನು ಬರುತ್ತೆ, ನಿಧಾನಕ್ಕೆ ಬಂದರೆ ಎಲ್ಲ ಒಂದು ಹೆಲ್ಮೆಟಿಗೆ ಹೊಡಿಯುತ್ತೆ ಆ್ಯಂಡ್ ನಾವು ಸೇಫ್ ಆಗ್ತೀವಿ. ಕ್ರೇಜಿ ಅಲ್ಲ ಐಡಿಯಾ? ನೀವು ಯಾರ್ಯಾರು ಈ ಥರ ಎಲ್ಲ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ನಮ್ಮ ಚಿಕ್ಕಮಗಳೂರು ವೆದರ್ ನೋಡ್ತೀರಾ ಸಖತ್ತಾಗಿದೆ ಅಲ್ಲ? ನಿಮ್ಮ ಥರನೇ ನಮ್ಮ ವ್ಯೂವರ್ಸ್ ಥರನೇ ನಮ್ಮ ಚಿಕ್ಕಮಗಳೂರು ವೆದರ್ ಕೂಡ ಸಾಕಾದಾಗ ಆಗ್ತಾಯಿದೆ. ಅದಕ್ಕೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೋಬೇಕು, ವೀಡಿಯೋನ ಲೈಕ್ ಮಾಡ್ತಿರಬೇಕು. ಆವಾಗ ಉತ್ಸಾಹದಿಂದ ನಾವು ಇನ್ನೂ ಒಳ್ಳೆ ಕಂಟೆಂಟ್ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಹೋಮ್ ಸ್ಟೇಗೆ ರೀಚ್ ಆದ್ವಿ. ಯಾವ ಥರ ಇದೆ ಅಂದರೆ ಕ್ರೇಜಿಯಾಗಿದೆ ನೋಡಿ. ಅಲ್ಲಿ ಚೆನ್ನಾಗಿದೆಲ್ಲ, ಫುಲ್ ಗ್ಲಾಸ್ ವ್ಯೂ ಇದೆ. ಈ ಕಡೆ ಬಂದುಬಿಟ್ಟು ಆ ಕಡೆ ರೂಮ್ ಇದೆ ಆ್ಯಂಡ್ ಈ ಕಡೆ 3 ಸಪ್ರೇಟ್ ರೂಮ್ಸ್ ಇದೆ. ಸದ್ಯಕ್ಕೆ ಆಚೆ ಹೋಗಿದ್ದಾರಂತೆ, ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬಂದಮೇಲೆ ಒಳಗೆಲ್ಲ ಇಂಟೀರಿಯರ್ ಯಾವ ಥರ ಇದೆ ತೋರಿಸ್ತೀನಿ. ಪ್ರಾಪರ್ಟಿ ಇಷ್ಟ ಆಯಿತು. ಫುಲ್ ನಿಮಗೆ ಗ್ಲಾಸ್ ವ್ಯೂಯಿಂದ ಈ ಕಡೆ ಫುಲ್ ವ್ಯೂ ಸಿಗುತ್ತೆ ನಿಮಗೆ. ಈ ಕಡೆ ಎಲ್ಲ ಫುಲ್ ಸ್ಪೇಸ್ ಇದೆ ಹೋಮ್ ಸ್ಟೇ ಎದುರುಗಡೆ. ಚೆನ್ನಾಗಿದೆ ಹೋಮ್ ಸ್ಟೇ. ಎಷ್ಟಾಯಿತು. ಅಲ್ಲಿ ಡೈನಿಂಗ್ ಏರಿಯಾ ಇದೆ. ಅಲ್ಲೇ ನೋಡ್ತಾ ಇದ್ದೀರಲ್ಲ, ಅದು ಕನ್ಸ್ಟ್ರಕ್ಷನನ್ನು ಮಾಡ್ತಿರ್ಬೇಕು ಮೇ ಬಿ. ಅದ್ರ ಕೆಳಗೆ ಡೈನಿಂಗ್ ಏರಿಯಾ ಅದು. ಚೆನ್ನಾಗಿದೆ. ಲಾನ್ ಎಲ್ಲ ಹಾಕ್ಸಿದ್ದಾರೆ. ಡ್ರೋನ್ ನಮ್ಮದು ಮೇಲೋಗಿದೆ, ಕಾಣಿಸಲ್ಲ ಅನಿಸುತ್ತೆ ಮೇ ಬಿ. ಅಲ್ಲಿದೆ, ನಿಮಗೆ ಕಾಣಲ್ಲ ಮೇ ಬಿ. ಡ್ರೋನ್ ಮೇಲಿದೆ, ಡ್ರೋನ್ ಶೂಟ್ ಆಗ್ತಾಯಿದೆ. ಇವತ್ತು ಕ್ಯಾಪ್ಚರ್ ಸ್ಟುಡಿಯೋಸಿಗೆ ಹೋಗೋದೆ. ಅಲ್ಲಿ ಹೋಗಿ ಒಂಚೂರು ಕಂಟೆಂಟ್ ಮಾಡೋಣ. ನೆನ್ನೆನೇ ವಿಸಿಟ್ ಮಾಡ್ತೀನಿ ಅಂದೆ, ಮತ್ತು ಮಾರ್ನಿಂಗ್ ವಿಸಿಟ್ ಮಾಡ್ತೀನಿ ಅಂದೆ, ಹೋಗೋಕ್ಕಾಗಲಿಲ್ಲ. ಈಗ ಅಟ್ಲೀಸ್ಟ್ ಇವಾಗ ಹೋಗ್ಬಿಟ್ಟು ವಿಸಿಟ್ ಮಾಡಿ ಬರಬೇಕು. ನೈಟ್ ವಿಡಿಯೋನು ಸ್ವಲ್ಪ ಶೂಟ್ ಮಾಡ್ಕೊಂಡಿಟ್ವಿ. ಫಸ್ಟು ಕೀಲ ಅಂತ ಹೇಳಿದ್ರು, ಲೇಟರ್ ಆನ್ ಓನರ್ ಬಂದರು. ಸೊ ಅದು ಕೂಡ ಶೂಟ್ ಆಗೋಯ್ತು. ಈಗ ಹೊರಡಿದ್ದೀವಿ. ನಮ್ಮ ಪಯಣ ಮನೆ ಕಡೆ, ಅದ್ರ ಜೊತೆಗೆ ಕ್ಯಾಪ್ಚರ್ ಸ್ಟುಡಿಯೋಲಿ ಒಂದು ವಿಸಿಟ್, ದೆನ್ ಮನೆ, ದೆನ್ ಕಂಟೆಂಟ್ ಕ್ರಿಯೇಟಿಂಗ್. ಮೇ ಬಿ ಇವತ್ತು ಲಾಗ್ ಬಂದುಬಿಟ್ಟು ಜಸ್ಟ್ 5 to 5 minutes ಆಗಿರ್ಬೋದು, ಇಲ್ಲ 7 minutes ಆಗಿರ್ಬೋದು. ಈಗ ಒಂಚೂರು ಕಂಟೆಂಟ್ ಇನ್ಕ್ರೀಸ್ ಮಾಡಬೇಕು. ಹಾಗಾಗಿ ಅದ್ರ ಜೊತೆಗೆ ಕ್ಯಾಪ್ಚರ್ ಸ್ಟುಡಿಯೋಲಿ ಕೂಡ ಕೆಲಸ ಇದೆ. ಹೋಗ್ಬಿಟ್ಟು ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಹೋಗೋಣ. ಆ್ಯಂಡ್ ಓರಿಗೆ ಅದು ಏನು ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿದ್ನಲ್ಲ ಮೆಡಿಸಿನ್ಸ್, ಅದ್ಯಾವುದು ಬೇಡ ಅಂದರು ಈಗ. ಸೊ ಅದನ್ನೆಲ್ಲ ರಿಟರ್ನ್ ಕೊಡಬೇಕು. ಇನ್ನೇನು ಹಾಕಿದ್ದೆ ಮಾರ್ನಿಂಗಿಂದ. ಅಷ್ಟೊತ್ತಿಗೆ ಇವನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಡಾಕ್ಟ್ರಿಗೆ ಫೋನ್ ಮಾಡಿದ್ದಕ್ಕೆ ಬೇಡ ಬಿಡಿ ಹಾಕೋದು, ನನಗೆ ಸರಿಯಾಗಿದ್ದಾನಲ್ಲ, ಈಗೇನು ಇಶ್ಯೂಸ್ ಇಲ್ಲ ಅಂತ ಹೇಳಿದ್ರು. ಓರಿಯೋನು ಈಗ ಆಲ್ ಗುಡ್, ಊಟ ಮಾಡ್ತಾಯಿದ್ದಾನೆ ಆರಾಮಾಗಿ. ಅದಕ್ಕೆ ಆ ಮೆಡಿಸಿನ್ನ ರಿಟರ್ನ್ ಕೊಟ್ಬಿಟ್ಟು, ದೆನ್ ಏನೋ ಬಿಸ್ನೆಸ್ಸಲ್ಲಿ ರಿಟರ್ನ್ ಕೊಟ್ಬಿಟ್ಟು ಅಮೌಂಟ್ ಕೊಡಿ ಅಂದರೆ ಅವರಿಗೂ ಒಂಥರ ಆಗುತ್ತೆ. ಹಾಗಾಗಿ ಪೆಡಿಗ್ರಿ ಬೇಕು ಹೆಂಗಾದರೂ ಅವನಿಗೆ.
ಪೆಡಿಗ್ರಿ ತೊಗೊಂಡ್ಬಿಟ್ಟು ಅಲ್ಲಿಂದ ಮನೆ ಕಡೆ ಹೋಗ್ತೀನಿ. ಗೈಸ್, ವಿವೇಕ್ ಕಾಲಲ್ಲಿದ್ದಾನೆ. ನಾನು ಅವನಿಗೆ ಗೊತ್ತಿಲ್ದಂಗೆ ಬ್ಲಿಂಕಿಟಲ್ಲಿ ಅವನ ಅಡ್ರೆಸ್ ಕಳ್ಸ್ಕೊಂಡ್ಬಿಟ್ಟು ಮಾನ್ಸ್ಟರ್ ಆರ್ಡರ್ ಮಾಡಿದ್ದೀನಿ. ಅವನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಕ್ಯಾಪ್ಚರ್ ಮಾಡೋಣ. ಅವನು ಇಲ್ಲೇ ಕಾಲಲ್ಲಿದ್ದಾನೆ ನೋಡಿ, ಇಲ್ಲೇ ಕಾಲಲ್ಲಿದ್ದಾನೆ. ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿರೋದು ನಾನು ತೋರಿಸ್ತೀನಿ ತಡೀರಿ. ನೋಡಿ, ಇಲ್ಲಿ ಅರೈವಿಂಗ್ ಇನ್ 5 minutes ಅಂತ ತೋರಿಸ್ತಾ ಇದೆ. ಫುಲ್ ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಮಾಡ್ತೀನಿ ಅವನಿಗೆ. ಈಗ ನಾನಲ್ಲ ಅಂತೀನಿ. ಮಜಾ ಇದೆ ಮಾತ್ರ. ಇನ್ನೊಂದು 5 minutesಲ್ಲಿ ಅರೈವ್ ಆಗುತ್ತೆ ಅಂತ ಇದೆ, ನೋಡೋಣ. ಮಜಾ ಇರುತ್ತೆ. ಏನೋ ವಿಡಿಯೋ ಮಾಡೋಕ್ಕೆ ಕಂಟೆಂಟ್ ಸಿಗಲಿಲ್ಲ. ಲಾಸ್ಟ್ ಅಟ್ಲೀಸ್ಟ್ ಒಂದು 7 minutes ಮಾಡಬೇಕಿತ್ತು. ಒಳ್ಳೆ ಕಂಟೆಂಟ್ ಆಯ್ತು. ಈಗ ಮಜಾ ಇರುತ್ತೆ, ಕ್ಯಾಪ್ಚರ್ ಮಾಡ್ತೀನಿ. ಸದ್ಯಕ್ಕೆ ಬಜೆಟ್ ಇಲ್ಲ ಅಂತ ಒಂದೇ ಒಂದು ಮಾನ್ಸ್ಟರ್ ಆರ್ಡರ್ ಮಾಡಿದೆ. ಲೈಕ್ ಅದೊಂದು ಟ್ರೆಂಡ್ ನಡೀತಾ ಇತ್ತಲ್ಲ, ಇಫ್ ಯು ಲೈಕ್ ಯುವರ್ ಫ್ರೆಂಡ್ ಆರ್ಡರ್ ದಿ ಮಾನ್ಸ್ಟರ್, ಡಯಟ್ ಕೋಕ್ ಎಕ್ಸೆಟ್ರಾ. ನಮ್ಮ ಹತ್ರ ಬಜೆಟ್ ಕಡಿಮೆ ಇತ್ತು, ಸೊ ಕಡಿಮೆ ಬಜೆಟಲ್ಲಿ ಏನು ಸಿಗುತ್ತೆ ಅದನ್ನು ಆರ್ಡರ್ ಮಾಡಿದ್ದೀನಿ. ಮಾನ್ಸ್ಟರ್ ಅಲ್ಟ್ರಾ ಆರ್ಡರ್ ಮಾಡಿದ್ದೀನಿ. ಇನ್ನೊಂದು 4 minutes ತೋರಿಸ್ತಾ ಇದೆ. ಮಜಾ ಇದೆ ಇವತ್ತು ಕಂಟೆಂಟ್. ಲೆಟ್ಸ್ ಗೋ ನೋಡೋಣ, ರಿಯಾಕ್ಷನ್ ನೋಡೋಣ ಒಂದು ತಡೀರಿ. ಅವನಿಗೊಂದು ಕಾಲ್ ಬರುತ್ತೆ ಅನ್ಸುತ್ತೆ. ಈಗ ಮಜಾ ಇರುತ್ತೆ 4 minutes ಬಿಟ್ಟು. ಏನಾ ನಾನು ಮಾಡಿಲ್ವೋ? ನಾನೇನಕ್ಕೆ ಆರ್ಡರ್ ಮಾಡಲಿ? ನಂಬರ್ ಐತೆ ಇಲ್ವೋ? ನಾನಲ್ವೋ? ಇನ್ನೊಂಥರ ಮಜಾ ಇದೆ ಇಸ್ಕೊಳಕ್ ಹೋಗ್ತಾ ಇದ್ದಾನೀಗ. ಚಾರ್ಜ್ ಒಳಗಿಟ್ಟು ಆಚೆ ನಿಂತಿದ್ದೆ ನೋಡು. ಇಲ್ಲ ನಿಂಗೆ ಬೇರೆ ಕೆಲಸ ಇರಲ್ಲ ಮಾಡಕ್ಕೆ? ನಾನ್ ಮಾಡಿಲ್ವೋ? ತುಂಬಾ ತಿಂಡಿಯಾರು ಮಾಡಿರೋದು ಅದಾಗ ಇಷ್ಟ. ನನ್ಗೇನು ಗೊತ್ತು, ನೀನು ಹೇಳ್ಬೇಕು. ನಾನೇನಕ್ಕೆ ಆರ್ಡರ್ ಮಾಡಲಿ? ನನಗೆ ಇಲ್ಲಿ ಕಿತ್ಕೊಂಡು ತಿಂತಿದ್ದೀನಿ, ಆಯ್ಕೊಂಡು ತಿನ್ಕೊಂಡು ನಿನಗೆ ಹಾಕ್ಬೇಕಷ್ಟೇ. ಯಾರೋ ಬೇರೆಯವ್ರು ಮಾಡಿರ್ಬೇಕು. ಥ್ಯಾಂಕ್ ಯು. ನೀನೇ ಮಾಡೋದು ಮಾಡ್ಬಿಟ್ಟು ನಾನ್ ಮಾಡಿಲ್ವೋ? ಅಡ್ರೆಸ್ ನಾನ್ ಏನಕ್ಕೋ ಇಸ್ಕೊಳ್ತೇನೆ ಅನ್ಕೊಂಡೆ, ಕೊಡ್ಲೇ ಬರ್ದಿತ್ತು. ರಾತ್ರಿ ಮಸಾಜ್ ಮಾಡ್ಕೊ. ಮಜಾ ಬಂದಿದ್ರೆ ಕಮೆಂಟ್ ಮಾಡಿ ಎಲ್ಲರೂ. ಏನ್ ಬರ್ತಿದ್ಯೋ ವಿಡಿಯೋ ಮಾಡಕ್ತಿದ್ಯೇನೋ? ನಿನಗೆ ಮಜಾ ಬಂತಾ? ನೀನ್ ತರಿಸ್ಕೊಂಡು ಕೊಡ್ಕೊಳ್ಳೋದು ಅಲ್ಲಿ ಬ್ಲಿಂಕಿಟ್ ಸ್ಟಾರ್ಟ್ ಆಗಿದೆಯಾ? ಏನೋ ಚಿಕ್ಕಮಂಗ್ಳೂರಲ್ಲಿ ಬ್ಲಿಂಕಿಟ್. ಎಸ್ ಸರ್. ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ ನಿಂದೆ. ಇದಾಗಿರುತ್ತೆ ನಮ್ಮ ಡೇ 18. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 19 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್.